ಮುಕುಲ್ ಚೌಧರಿ ದ ಸ್ಟಾರ್ ಈಸ್ ಬಾರ್ನ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಮ್ಯಾಚನ್ನು ನೀವು ಮಿಸ್ ಮಾಡಿಕೊಂಡಿದ್ರೆ, ಎಲ್ಲೆಷ್ಟಿದ್ದು 7 ವಿಕೆಟ್ ಹೋದ್ಮೇಲೆ ಯಾರಾದರೂ ಟಿವಿ ಆಫ್ ಮಾಡಿ ಮಲಗಿದ್ರೆ, ಈಗ ಯಾರಾದರೂ ವಿಡಿಯೋ ನೋಡ್ತಿದ್ರೆ, ನೀವು ಒಂದು ಎಕ್ಸ್ಟ್ರಾರ್ಡಿನರಿ ಮ್ಯಾಚ್ ಮಿಸ್ ಮಾಡಿದ್ರು. ಓ ದೇವಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಮುಕುಲ್ ಅಂತ. ಯಾರಾದರೂ ನಮ್ಮ ದೇಶೀಯ ಕ್ರಿಕೆಟಲ್ಲಿ ಭಯಂಕರ ಫಾಲೋ ಮಾಡಿದವರು ಇದ್ದರೆ ಹೇಳಿ ಬರೋ, ನಂಗೆ ಐಡಿಯಾನೇ ಇಲ್ಲ ಆಯಿತಾ. ಎಸ್ಪೆಷಲಿ ಮುಕುಲ್ ಚೌಧರಿದು ಫಸ್ಟ್ 3 ಬಾಲ್ ನೋಡಿದ್ದಾನೆ ಆಡಿದ್ದು. ಯಾವುದು ಸುನಿಲ್ ನರೇನ್ ಅವರ ಬೌಲಿಂಗ್ ಆಗ್ತಾ ಇತ್ತು. ಓ ದೇವಾ, ಬ್ಯಾಟಲ್ಲಿ ಉಂಟು, ಬಾಲಲ್ಲಿ ಉಂಟು, ಇಷ್ಟು ಗ್ಯಾಪ್ ಅಂದರೆ ರೀಡೇ ಮಾಡ್ತಾ ಇಲ್ಲ. ಇದು ಯಾರು ಮರೆ ಅಲಕ್ ಬುಲಕ್ ಪ್ಲೇಯರ್ ಅಂತ ನಾನು ನಿಜವಾಗಿ ಸಹ ಹಾಗೆ ಅಂದ್ಕೊಂಡೆ. ಬಟ್ ಓ ದೇವಾ, ಲಾಸ್ಟ್ 4 ಓವರ್ಗೆ 53 ರನ್ ಬೇಕು. 7 ವಿಕೆಟ್ ಹೋಗಿದೆ. ಆ ಕಡೆಯಿಂದ ಆವೇಶ್ ಖಾನ್ ಇದ್ದಾರೆ, ಅವರಿಗೆ ಬ್ಯಾಟಿಂಗೇ ಬರೋದಿಲ್ಲ, ಬ್ಯಾಟ್ ಹಿಡಿಯೋದೇ ಕಷ್ಟದಲ್ಲಿ, ಅವರು ಕನೆಕ್ಟೇ ಆಗೋದಿಲ್ಲ. ಈ ಕಡೆಯಿಂದ ಹೊಸಬ ಮುಕುಲ್ ಚೌಧರಿ, ಅಯ್ಯೋ ಇದೆಂತ ಬೋರಿಂಗ್ ಮ್ಯಾಚ್ ಅಪ್ಪ ಅಂತ KKRಗೆ ಒಂದು ಫಸ್ಟ್ ವಿಕ್ಟ್ರಿ ಸಿಕ್ತದೆ ಅಂತ ಅಂದ್ಕೊಂಡ್ರೆ, ಓ ನಿನ್ನೆದು ಒಂದು ಜಬರ್ದಸ್ತ್ ಮ್ಯಾಚ್ ಆಗಿದ್ರೆ ಇವತ್ತಿದ ಅದರ ಅಪ್ಪ ಅಲ್ಟಿಮೇಟ್. ವಾ KKR, ನಿಮ್ಗೆ ಗೊತ್ತಿಲ್ಲ ಅಣ್ಣ, ಈ ಥರ ಮುಕುಲ್ ಚೌಧರಿ ಥರ ಸಡನ್ ಆಗಿ ಒಬ್ರು ಹೀರೋ ಹುಟ್ಟಿಕೊಂಡ್ರೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಕೆಲವೊಂದು ಶಾರ್ಟ್ಸು, ಆ ಹೆಲಿಕಾಪ್ಟರ್ ಶಾಟ್, ಎಕ್ಸ್ಟ್ರಾ ಕವರ್ ರೀಜನಿಗೆಲ್ಲ ಹೊಡೆದದ್ದು, ಒಂದು 6 ಅದೆಲ್ಲ ನೋಡುವಾಗ ಸೋಲು ಕಟ್ಟಿಟ್ಟ ಬುತ್ತಿ KKRಗೆ ಅಂತ ಅನಿಸ್ತಿತ್ತು. ವಾ ಟಫ್ ಲಕ್ KKR ಆ್ಯಂಡ್ LSG. ಅಂತೂ ಇಂತೂ ನಿಮ್ಮ ತಂಡದಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಇಲ್ಲ, ಅದಿಲ್ಲ ಇದಿಲ್ಲ, ಒಬ್ಬ ಇದ್ದಾನಣ್ಣ, ಒಂದು ಸ್ಟಾರ್ ಬಂದ್ಯಾರು. ದಯವಿಟ್ಟು ಇವರನ್ನು ಒಂದು ನರ್ಚರ್ ಮಾಡಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಿ. ಯಾರು ರೆಡಿ ಮಾಡಿದ್ದು ಸಾಲಿಡ್ ಇನ್ನಿಂಗ್ಸ್, ಭಯಂಕರ ಖುಷಿ ಆಯ್ತು ನನಗಂತೂ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ KKR ಹೊಡೆದದ್ದು ಬರೋಬ್ಬರಿ 181 ರನ್. ಒಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, ಅವರ ಹೆಸರನ್ನು ನಾನು ಮತ್ತೆ ಹೇಳ್ತೇನೆ. ಒಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಇವತ್ತು ಪೋಲಲ್ಲಿ. ಹೇಗೆ ಗೆಸ್ ಮಾಡ್ತೀರ ದೇವರಿಗೆ ಗೊತ್ತುಂಟು. ಬಟ್ ಅಂದರೆ ನಾವೆಲ್ಲ ಅಂದ್ಕೊಳೋದು ಈಡನ್ ಗಾರ್ಡನ್ಸ್ ಪಿಚ್ಚಲ್ಲಿ 181 ಒಂಚೂರು ಕಡಿಮೆ ಆಯಿತಾ ಅಂತ. ಬಟ್ ಪೋವೆಲನ್ನು ಮಾತಾಡಿಸಿದಾಗ ಮ್ಯಾಚ್ ಮುಗಿದ್ಮೇಲೆ, ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಅವ್ರು ಹೇಳಿದ್ರು, ಇದು ಟಿಪಿಕಲ್ ಕೋಲ್ಕತ್ತಾ ಪಿಚ್ ಥರ ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಸ್ವಲ್ಪ ಸ್ಲೋ ಸೈಡ್ ಇತ್ತು, 2 ಪೇಸ್ಡ್ ವಿಕೆಟ್ ಇತ್ತು, ಸೊ ಗುಡ್ ಸ್ಕೋರ್ ಹಾಗೆ ಹೀಗೆ ಅಂತ. ನಾವೇನು ಅಂದ್ಕೊಳೋದು, ಓಕೆ LSG ಟಾಪ್ 4 ಅವ್ರು ಬೇಗ ಔಟ್ ಆದರೆ ಇವ್ರು ಎಂಥದ್ದು ಇಲ್ಲ, ಸೊ ಇವತ್ತು KKR ವಿನ್ ಆಗ್ತದೆ. ಅದು ಸುನಿಲ್ ನರೇನ್ ಎಲ್ಲ 4 ಓವರ್ಗೆ ಕೇವಲ 13 ರನ್ ಎಲ್ಲ ಬಿಟ್ಕೊಟ್ಟಾಗ KKRಗೆ ಇದು ದೊಡ್ಡ ವಿಕ್ಟ್ರಿ, ಆರಾಮದಾಯಕ ವಿಕ್ಟ್ರಿ ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಬಟ್ ಏನು ಮಾಡೋದು, ಒನ್ಸ್ ಅಗೈನ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾ ಇರುವಂಥ ಆಟಗಾರ ರಹಾನೆ. ಅವ್ರದ್ದು ಇಂಟೆಂಟ್ ಒಳ್ಳೆ ಉಂಟು, ಸ್ಟ್ರೈಕ್ ರೇಟ್ ಒಳ್ಳೆ ಉಂಟು. 24 ಬಾಲ್ಗೆ 41 ರನ್. ನನಗೆ ಫಿನ್ ಆ್ಯಲನ್ ಅವ್ರದ್ದೊಂದು ಕ್ಯಾಚ್ ನನಗೆ ಪರ್ಸ್ನಲಿ ಒಂಚೂರು ಡೌಟ್ ಉಂಟಾಯ್ತಾ, ಏನು ಅಂಪೈರ್ಸ್ ಯಾಕೆ ವೈಡಿಗೆ 2.5 ನಿಮಿಷ ತಗೊಳ್ತಾರೆ, ಕೊನೆಗೆ ವೈಡಿಗೆಲ್ಲ ಅಷ್ಟು ನಿಮಿಷ ತಗೊಂಡು ಇವರು ಕರೆಕ್ಟಾಗಿ ಡಿಸೈಡ್ ಮಾಡೋದಿಲ್ಲ. ಅದು ಸ್ಕ್ರೀನ್ ನೋಡ್ತಾ ಇರ್ತೇವೆ ನಾವು, ಯಾವಾಗ ಬರ್ತದೆ ಜನರ ಮುಖ ತೋರಿಸ್ತಾರೆ, ಅಂಪೈರ್ ಮುಖ ತೋರಿಸ್ತಾರೆ, ಪ್ಲೇಯರ್ ಮುಖ ತೋರಿಸ್ತಾರೆ, ಕೋಚ್ ಮುಖ ತೋರಿಸ್ತಾರೆ. ಮೇನ್ ಮ್ಯಾಟರ್ ತೋರಿಸಿ ಅಣ್ಣ. ವೈಡೆಲ್ಲ ರಿವ್ಯೂ ತಗೊಂಡಾಗ ಎಷ್ಟು ಹೊತ್ತು ಮಾರೆ, ಲಾಸ್ಟಿಗೆ ಕ್ಯಾಪ್ಟನ್ಗೆ ಫೈನ್ ಹಾಕೋದು, ಸ್ಲೋ ಓವರ್ ರೇಟ್ ಅಂತ. ಅಣ್ಣ ಸ್ಲೋ ಮಾಡೋದು ನೀವು, ಮ್ಯಾಚ್ ಸ್ಲೋ ಮಾಡ್ತಿರೋದೇ ನೀವು. ಬಟ್ ಕ್ಯಾಚ್ ಡೌಟ್ ಇದೆ ಅಂತಂದಾಗ ಇವ್ರು ಯಾಕೆ ಒಂದಿಷ್ಟು ಫ್ರೇಮ್ಸ್ ಎಲ್ಲ ತೋರಿಸಲೇ ಇಲ್ಲ. ಫಿನ್ ಆ್ಯಲನ್ ಕೂಡ ಅಂಪೈರಿಗೆ ಕೇಳಲಿಲ್ಲ, ನನಗೆ ಡೌಟ್ ಉಂಟು, ಥರ್ಡ್ ಅಂಪೈರಿಗೆ ಹೋಗ್ತೇನೆ ಅಂತ. ಸೀದಾ ಥರ್ಡ್ ಮ್ಯಾನಿಗೆ ಕ್ಯಾಚ್ ಕೊಟ್ಟರು, ಸೀದಾ ಹೊರಟೋದ್ರು. ಅಂದರೆ ಏನು ಪೆವಿಲಿಯನಿಗೆ ಹೋಗಿ ಆಗಿತ್ತು. ಬಟ್ ದಿಗ್ವಿಜಯ್ ರಾತಿ ಅವ್ರದ್ದು ಕಾಲು ಒಂಚೂರು ತಾಗಿತ್ತ ಅಂತ ನಂಗೊಂಚೂರು ಡೌಟ್ ಬಂತು. ಮತ್ತು ಟಿ ವಿಯಲ್ಲಿ ಕೂಡ ಅಷ್ಟು ತೋರಿಸ್ಲಿಲ್ಲ, ಎಲ್ಲರೂ ತಾಗಿದೆ ಅಂತ. ಹೌದಾದರೆ ಅದು ಮತ್ತೆ ದೊಡ್ಡ ಕಾಂಟ್ರವರ್ಸಿ ಆಗ್ತದಲ್ಲ. 1-2 ಸಲ ಹೀಗೆ ತೋರಿಸಿದ್ರು, ಮತ್ತು ಸುಮ್ಮನಾದರು. ಯಾಕೆ ತೋರಿಸಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಎನಿವೇಸ್, ಫಿನ್ ಆ್ಯಲನ್ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಮತ್ತು ರಘುವಂಶಿ ಮತ್ತು ರಹಾನೆ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ಪು. ಯಾವಾಗ ಅಲ್ಲಿ ಅವ್ರದ್ದಿಬ್ಬರಿದೆಲ್ಲ ವಿಕೆಟ್ ಹೋಯ್ತು, ಗ್ರೀನ್ ಒಂದು 13 ಬಾಲ್ಗೆ 8 ರನ್ ಹೊಡೆದು ಭಾರಿ ಒದ್ದಾಡ್ತಿದ್ರು. ಆವಾಗ ಒಂಚೂರು ಸೈಕಾಯಿತು. ರಿಂಕು ಸಿಂಗ್ ಕೂಡ ಔಟ್ ಆಗಿದ್ರು, ಅವರಂತೂ ತಿಣಕಾಡ್ತಾ ಇದ್ದಾರೆ. 7 ಬಾಲ್ಗೆ 4 ರನ್ ಹೊಡೆದು ಔಟ್ ಆದರು. ಏನಪ್ಪ ಇದು ಒಳ್ಳೆ ಪೇಸಲ್ಲಿ ಇದ್ದಂಥ ಆಟ. KKR ಪಚಕ್ಕಂದ ಬಿತ್ತಲ್ಲ, ಗ್ರೀನ್ ಭಾರಿ ಒದ್ದಾಡ್ತಿದ್ದಾರೆ. ಪೋವೆಲ್ ಕೂಡ ಆಗ ಬಂದದಷ್ಟೇ ಆಗಿತ್ತು. ಬಟ್ ಲಾಸ್ಟ್ 5 ಓವರ್ಗೆ 66 ರನ್ ಹೊಡೆದ್ರು, ಸೂಪರಾಗಿ ಹೊಡೆದ್ರು. ಎಸ್ಪೆಷಲಿ ಪೋವೆಲ್ 24 ಬಾಲ್ಗೆ 39 ರನ್. ಆ್ಯಂಡ್ ಕೊನೆಗೆ ಗ್ರೀನ್ ಒಂದು ಚೂರು ಹೊಡೆದ್ರಿಂದಾಗಿ 24 ಬಾಲ್ಗೆ 32 ರನ್ ಅವ್ರು ಹೊಡೆದ್ರು. 181 ರನ್. ಆಗಲೇ ಹೇಳಿದಾಗೆ ಇದು ಸಾಕು. ಆ್ಯಂಡ್ ಇವರದ್ದು LSG ಚೇಸ್ ಕೂಡ ಹಾಗೆ ಇತ್ತು. ಯಾರು ನಿಲ್ಲಿಲ್ಲ, ಮಾರ್ಕ್ರಮ್ ನಿಲ್ಲಿಲ್ಲ,
ಮತ್ತು ಮಿಶೆಲ್ ಮಾರ್ಷ್ ನಿಲ್ಲಿಲ್ಲ, ಪಂತ ಹತ್ರ ನೋಡ್ದ ಔಟ್ ಆದರು. ಪೂರನ್ ಅವ್ರದ್ದಂತೂ ಅತ್ಯಂತ ಕೆಟ್ಟ ಫಾರ್ಮ್ ನಡೀತಾ ಉಂಟು. ಲಾಸ್ಟ್ 10 ಮ್ಯಾಚಸ್ಸಲ್ಲಿ ಅವರು ಹೊಡೆದಿರುವಂಥ ಟೋಟಲ್ ಸ್ಕೋರ್ 134 ರನ್ ಅಂತೆ. ಅಣ್ಣ, ಒಂದೊಂದು ಮ್ಯಾಚಿಗೆ 134 ಹೊಡೆಯುವಂಥ ತಾಕತ್ತಿರುವಂಥ ಆಟಗಾರ ಈ ರೇಂಜಿಗೆ ಬ್ಯಾಡ್ ಫಾರ್ಮಲ್ಲಿ ನಡೀತಾ ಇದೆ ಇವ್ರದ್ದು ಅಂತ ನಂಗೆ ಗೊತ್ತಿರಲಿಲ್ಲ. 10 ಮ್ಯಾಚಲ್ಲಿ 134 ರನ್ನ, ಅಲ್ಟಿಮೇಟ್ ಆವರೇಜ್ ರೀ 13. ವಾವ್, ಎಂತ ಅಣ್ಣ, ನಿಮಗೆ 3 ಬಾಲ್ ಸಾಕು 13 ರನ್ ದಾಟ್ಲಿಕ್ಕೆ, ಅಂಥ ಆಟಗಾರ ನೀವು. ಬಟ್ ಎನಿವೇಸ್, ಯಾರು ಕೂಡ ಕೈ ಹಿಡಿಲಿಲ್ಲ. ಬದೋನಿ ಒಂಚೂರು ಚೆಂದ ಮಾಡಿ ಆಡಿದ್ರು. ಬದೋನಿ ವಾಸ್ ಫ್ಯಾಂಟಾಸ್ಟಿಕ್. ಅವ್ರದ್ದು ಟೈಮಿಂಗ್ ಎಲ್ಲ ಭಾರಿ ಚೆಂದ ಇತ್ತು. 34 ಬಾಲಿಗೆ 54 ರನ್ನು ಬದೋನಿ. ಬಟ್ ಯಾವಾಗ ಬದೋನಿ ಔಟ್ ಆದ್ರು, ಬದೋನಿ, ಶಮಿ ಎಲ್ಲ ಇದು ಸಮದ್ ಬೋಲ್ಡ್ ಆದರು, ಅನುಕೂಲ್ ರಾಯ್ ಅವರು ವಿಕೆಟ್ ತೆಗೆದ್ರು. ಆವಾಗ ಇದು ಮ್ಯಾಚ್ ಹೋಯ್ತು. ಮುಖೇಶ್ ಚೌಧರಿ ಯಾರಿದು, ಈ ಹುಡುಗ ನಂಗಂತೂ ಗೊತ್ತಿರಲಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಆಯ್ತಾ. ಆ್ಯಂಡ್ ಎಸ್ಪೆಷಲಿ ಫಸ್ಟ್ 3 ಬಾಲು ಅವ್ರು ಫೇಸ್ ಮಾಡಿದ್ದು ನೋಡಿದಾಗ, ಓಹೋ ಇದೇನಿದು ಮಾರ್ರೆ, ಬ್ಯಾಟಲ್ಲಿ ಉಂಟು, ಬಾಲಲ್ಲಿ ಉಂಟು, ಇಷ್ಟು ಗ್ಯಾಪ್ ಉಂಟು, ಆ ಗ್ಯಾಪಲ್ಲಿ 2 ಬ್ಯಾಟ್ ಇಡ್ಬೋದು ಅಂದರೆ ರೀಡ್ ಮಾಡ್ತಾ ಇಲ್ಲ. ನರೇನ್ ಅವರ ಬಾಲನ್ನು ರೀಡ್ ಮಾಡ್ತಾ ಇರಲ್ಲ, ಔಟ್ಸೈಡ್ ಎದ್ದೆಲ್ಲ ಮಿಸ್ ಆಗ್ತಾ ಇತ್ತು. ಬಟ್ ಯಾವಾಗ ಫಾಸ್ಟ್ ಬೌಲರ್ಸ್ ಬಂದರು ಲಾಸ್ಟ್ 4 ಓವರಲ್ಲಿ, ಲಾಸ್ಟ್ 4 ಓವರಿಗೆ ಅದೇ ನಾ ಹೇಳಿದ್ನಲ್ಲ 53 ರನ್ ಬೇಕು. ಓಹ್ ಮೈ ಗಾಡ್, ಇನ್ಸೇನ್. 56 ರನ್ ಪಾರ್ಟ್ನರ್ಶಿಪ್ ಬಂದದ್ದು. ಯಾರು? ಆವೇಶ್ ಖಾನ್ ಜೊತೆಗೆ ಮುಕುಲ್ ಚೌಧರಿ ಮತ್ತು ಆವೇಶ್ ಖಾನ್ ಅವ್ರದ್ದು 53 ರನ್ ಪಾರ್ಟ್ನರ್ಶಿಪ್. ಆ 53 ರನ್ನಲ್ಲಿ 1 ರನ್ ಆವೇಶ್ ಖಾನ್, 1 ರನ್ ಲಾಸ್ಟ್ ಬಾಲ್ ಬೈ ಓಡಿದ್ರು. ಅದು ಬಿಟ್ಟರೆ ಮಿಕ್ಕಿದಂಥ ಎಲ್ಲ ರನ್ನು ಕೂಡ ಇದು ಮುಖೇಶ್ ಚೌಧರಿ ಅವ್ರದ್ದು. ಇನ್ಸೇನ್ ಹಿಟ್ಟಿಂಗ್ ಮಾರೋ, ಎಂಥ ಪವರ್ ಅಂತ ನೋಡಲಿಕ್ಕೆ. ಹೈಟ್ ಇದ್ದಾರೆ ಬಟ್ ಬಲಾಢ್ಯ ಅಂತೆಲ್ಲ ಅನ್ಸೋದಿಲ್ಲ, ಸಣ್ಣಕ್ಕಿದ್ದಾರೆ. ಬಟ್ ಓ ಮೈ ಗಾಡ್, ಒಂದು ಶಾಟ್ ಹೊಡೆದ್ರು, ಯಾವುದು ಯಾರ್ಕರ್ ಲೆಂತ್ ಬಾಲನ್ನು ಹೆಲಿಕಾಪ್ಟರಲ್ಲಿ ಫ್ಲಾಟ್ ಸಿಕ್ಕಂತೂ ಎಷ್ಟು ಬೇಗ ಹೋಯಿತು. ಆ್ಯಂಡ್ ಇನ್ನೊಂದು ಔಟ್ಸೈಡ್ ಆಫ್ ಸ್ವಲ್ಪ ನಾಟ್ ಎಕ್ಸಾಕ್ಟ್ಲಿ ಯಾರ್ಕರ್ ಲೆಂತ್ ಕುತ್ಕೊಂಡು ಎಕ್ಸ್ಟ್ರಾ ಕವರ್ ರೀಸನ್ಗೆ ಜಸ್ಟ್ ಪಟ್ ಅಂತ ಹೊಡೆದೋದು. ಅಂದರೆ ಮೇ ಬಿ ಆ ಬಾಟಮ್ ಹ್ಯಾಂಡ್ ಆ ಪವರ್ ಅಷ್ಟು ಉಂಟಾ ಅಂತ, ಅದು 6 ಹೋಗಿದ್ದು. ಓ ದೇವ, ಲಾಸ್ಟ್ 2 ಓವರಿಗೆ 30 ರನ್ ಬೇಕು. ಎನಿವೇಸ್, ಇನ್ನು ಹತ್ತಿರ ಬರ್ಬೋದು ಅಂತ ಅಂದ್ಕೊಳ್ಳೋದು. ಏನೋ ಗ್ರೀನ್ ಅವರು ಈ ಮ್ಯಾಚಲ್ಲಿ ಬೌಲಿಂಗ್ ಸಿಕ್ಕಿತ್ತು ಅವರಿಗೆ, ಒಂದು ವಿಕೆಟ್ ಕೂಡ ತೆಗೆದಿದ್ರು. ಪಂತ್ ಅವರಿದು ಫಸ್ಟ್ ಓವರಲ್ಲಿ 12 ರನ್ ಬಿಟ್ಟು ಕೊಟ್ಟಿದ್ರು. ಬಟ್ 2 ಓವರಿಗೆ 30 ರನ್ ಬೇಕು ಅಂತಿದ್ದಾಗ ಆ ಓವರಲ್ಲಿ 16 ರನ್. ಮುಖೇಶ್ ಚೌಧರಿಗೆ ಯಾವ ಥರ ಒಂದು ಪ್ರೆಷರ್ ಇತ್ತು ಅಂತಂದರೆ, ಒಂದು ಬೌಂಡ್ರಿ ಅಥವಾ 6 ಹೊಡಿಬೇಕು, ಸಿಂಗಲ್ ಎಲ್ಲ ಡಿನೈ ಮಾಡ್ತಿದ್ರು. ಯಾಕಂತಂದರೆ ಆ ಕಡೆ ಬ್ಯಾಟ್ಸ್ಮನ್ ಇಲ್ಲ, ಆ ಕಡೆ ಇರೋದು ಆವೇಶ್ ಖಾನ್. ಬರೀ ಆವೇಶ ಮಾತ್ರ ಉಂಟು, ಅವರಿಗೆ ಬ್ಯಾಟಿಂಗ್ ಬರುವುದಿಲ್ಲ ಆಯಿತಾ. ಸೊ ಬರೀ 4 ಮತ್ತು 6 ಡಿಪೆಂಡ್ ಆಗಬೇಕಲ್ಲ. ಆ ಓವರಲ್ಲಿ 16 ರನ್ ಹರಿದು ಬಂತು. ಲಾಸ್ಟ್ ಓವರಿಗೆ 14 ರನ್ ಬೇಕು. ಸ್ಟ್ರೈಕಲ್ಲಿರೋದು ಆವೇಶ್ ಖಾನ್. ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕೊಡಲೇಬೇಕು, ಅಣ್ಣ ಸಿಂಗಲ್ ತೆಗೆದು ಕೊಟ್ಟರು. ವಾವ್, 5 ಬಾಲಿಗೆ 13. ಆವಾಗ ಒಂದು 6 ಬಂತು ನೋಡಿ. ಆವಾಗ ಒಂದು KKR ಇಲ್ಲ ನಾವು ವಿನ್ ಆಗ್ತೇವೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. 4 ಬಾಲಿಗೆ 7 ರನ್. 4 ಬಾಲಿಗೆ 7 ಇದ್ದದ್ದು 2 ಬಾಲಿಗೆ 7 ಆಯಿತು. 2 ಡಾಟ್ ಬಾಲ್ ಬಂತು. ಆ 2 ಬಾಲಿಗೆ 7 ಬೇಕಿದ್ದಾಗ ಆ 5ನೇ ಬಾಲಲ್ಲಿ ಒಂದು ಎಕ್ಸ್ಟ್ರಾ ಕವರ್ ರೀಜನ್ಗೆ ಒಂದು 6 ಹೊಡೆದ್ರು ಮುಖೇಶ್ ಚೌಧರಿ. ಎಂಥ ಶಾಟ್ ಅಣ್ಣ ಅದು, ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಆಯಿತಾ ಅದು 6 ಹೋಗ್ತದೆ ಅಂತ. ಅಷ್ಟು ಟೈಮಿಂಗ್, ಪವರ್ ಎಲ್ಲ 100ಗೆ 100 ಸಾಲಿಡ್. 1 ಬಾಲಿಗೆ 1 ಬೇಕು. ನನಗೆ ನಿನ್ನೆದು ಮ್ಯಾಚ್ ತರಾವೇ ನೆನಪಾಗ್ತಾ ಉಂಟು. 2 ಬಾಲಿಗೆ 2 ಇದ್ದಾಗ ಮಿಲ್ಲರ್ ಅವ್ರಿಗೆ ಏನಾದರೂ ಅದು ಓಡಿದ್ದಿದ್ರೆ ಅದು 2 ಬಾಲಿಗೆ 2 ಇದ್ದದ್ದು ಮತ್ತು 1 ಬಾಲಿಗೆ 1 ಆಗ್ತಾಯಿತ್ತು. ಅವ್ರು ರನ್ ಓಡಲಿಲ್ಲ. ಬಟ್ ಎನಿವೇಸ್, ಇಲ್ಲಿ 1 ಬಾಲಿಗೆ 1. ಆವೇಶ್ ಖಾನ್ ಆಲ್ರೆಡಿ ಹೆಲ್ಮೆಟ್ ತೆಗೆದು ಬಂದಾಗಿದೆ. ಆವೇಶ್ ಖಾನ್ ಮತ್ತು ಲಾಸ್ಟ್ ಬಾಲ್ ಬೈಸ್, ಅದು ಒಂದು ಕಾಮನ್ ಅಂತ RCB ಎಗೇನ್ಸ್ಟ್ ಅದೇ ಆಗಿತ್ತು. ಎಸ್, ಎನಿವೇಸ್, ಆವೇಶ್ ಖಾನ್ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ, ಸ್ಟ್ರೈಕರ್ ಎಂಡಲ್ಲಿ ಮುಕುಲ್ ಚೌಧರಿ. ಬೌನ್ಸ್ ನಿನ್ನೆ ಹೇಗೆ ಒಂದು ಬೌನ್ಸ್ ಹಾಕಿದ್ರು ಪ್ರಸಿದ್ಧ ಕೃಷ್ಣ ಅವರು ಯಾರಿಗೆ, ಮಿಲ್ಲರ್ಗೆ, ಅದೇ ಥರದ ಬೌನ್ಸು. ಬಾಲ್ ಕನೆಕ್ಟ್ ಆಗಲಿಲ್ಲ, ಕೀಪರಿಗೆ ಹೋಯಿತು. ಜುರ್ರ್ ಅಂತ ಬೈ ಓಡಿದ್ರು. ಕೀಪರ್ ಬಟ್ಲರ್ ಇದ್ದದಲ್ಲ ಅಲ್ಲಿ, ರಘುವಂಶಿ ಅವರಿದ್ದದ್ದು, ಏನೋ ಥ್ರೋ ಮಾಡಿದ್ರು, ವಿಕೆಟಿಗೆ ತಾಗಲಿಲ್ಲ. ವಿಕೆಟಿಗೆ ತಾಗದಿದ್ದರೆ ಕ್ಲೀನ್ ಶಾಟ್, ಕ್ಲೀನ್ ಔಟೇ ಅದು. ಯಾರು ಆವೇಶ್ ಖಾನ್ ಅವ್ರು ರೀಚ್ ಆಗಿರಲಿಲ್ಲ, ವಿಕೆಟಿಗೆ ತಾಗಲಿಲ್ಲ. 1 ರನ್ ಓಡಿದ್ರಲ್ಲಿ. ಅದಾದಮೇಲೆ ಸೆಲೆಬ್ರೇಷನ್. ಸ್ಟಾರ್ ಅಣ್ಣ ಮುಖೇಶ್ ಚೌಧರಿ, ಯು ಆರ್ ಅ ಸ್ಟಾರ್. ಅಷ್ಟೇ, ಸ್ಟಾರ್ ಈಸ್ ಬಾರ್ನ್. ಯಾರಿಗೆ ಗೊತ್ತೇ ಇರಲಿಲ್ಲ ಮಾರ. ಐ ಹೋಪ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ಯಾಕಂತಂದರೆ ಹೆವಿಲಿ ರಿಚ್ಲಿ ಡಿಸರ್ವ್ಡ್. ಈ ಒಂದು ಅಲ್ಲಿ ಬದೋನಿ ಎಲ್ಲ ಆಡಿದ್ದಾರೆ, ಬಟ್ ಸ್ಟಿಲ್ 27 ಬಾಲಿಗೆ 54 ರನ್, 2 4, 7 6. ಆ್ಯಂಡ್ ಥ್ಯಾಂಕ್ಸ್ ಟು ತ್ಯಾಗಿ ಅಣ್ಣಲ್ಲ, ಎಂತ ಮಾರೆ ಫುಲ್ ಟಾಸ್ ಹಾಕಿ ಕೊಡ್ತಾ ಇದ್ದಾರೆ 6 ಹೊಡಿ ಅಂತ. ಬಟ್ ಸ್ಟಿಲ್ ವಾಟ್ ಅ ಮ್ಯಾಚ್.
LSG ಒಂದು ಸೀಸನಲ್ಲಿ ಒಂದು ಈ ಥರದ ಮ್ಯಾಚ್ ಪ್ರೊಡ್ಯೂಸ್ ಮಾಡ್ತಾರೆ. ಥೈ ಅಂತ ಯಾವುದೋ ಒಂದು ಅಂತ ಅನ್ನಿಸುವ ಅಂತ ಮ್ಯಾಚನ್ನು ಪ್ರೊಡ್ಯೂಸ್ ಮಾಡ್ತಾರೆ LSG. ಬಟ್ LSG 2-2 ವಿನ್ ಆದರು. ಫಸ್ಟ್ ಮ್ಯಾಚ್ ಸೋತ ಮೇಲೆ SRH ಮೇಲೆ ವಿನ್ ಆದರು. ಅದು ಸಹ ಲಾಸ್ಟ್ ಓವರ್ ತನಕ ಹೋಗಿತ್ತು. ಅದು ಲಾಸ್ಟ್ ಓವರ್ ತನಕ ತಗೊಂಡೋದ್ರು ಅಂತ ಹೇಳಿದ್ದು ತಪ್ಪಾಗೋದಿಲ್ಲ. ಬಟ್ ದಿಸ್ ಮ್ಯಾಚ್ ಜಸ್ಟ್ ವಾವ್. ಈ ಮ್ಯಾಚನ್ನು ನೀವು ಮಿಸ್ ಮಾಡಿಕೊಂಡಿದ್ರೆ ಏನೋ ಒಂದು ಮಿಸ್ ಮಾಡಿಕೊಂಡ ಹಾಗೆ. ಆ್ಯಂಡ್ ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ರು, ರಸೂಲ್ ನದಾಫ್ 181 ಅಂತ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಪ್ರೆಡಿಕ್ಟ್ ಮಾಡಿದರು. ಅಣ್ಣ ಭಯಂಕರ. ಒಂದಿಷ್ಟು ಜನ 180 ಅಂತ ಪ್ರೆಡಿಕ್ಟ್ ಮಾಡಿದರು, 182, 183 ಅಂತ. ಬಟ್ ನೀವು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದಿರಿ. ಕಂಗ್ರ್ಯಾಚುಲೇಷನ್ಸ್. ಎಸ್, LSG ಫ್ಯಾನ್ಸ್ ಭಾರಿ ಖುಷಿಯಾಗಿರುತ್ತೆ ನಿಮಗೆ. ಆ್ಯಂಡ್ KKR ಫ್ಯಾನ್ಸ್ ಯಾರಾದರೂ ಇದ್ದರೆ ಗೊಳ ಅಂತ ಅಳ್ಬೇಕಣ್ಣ. ಎಂತಣ್ಣ ಕೈಯಲ್ಲಿದ್ದ ಮ್ಯಾಚ್ ಕಳ್ಕೊಂಡ್ರಲ್ಲ. ಸರಿಯಾಗಿ ನಾಳೆ RCB ಮ್ಯಾಚ್ ಉಂಟು, ನಾಳೆ ಬೇಗ ಪ್ರಿವ್ಯೂ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.